ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಹಾಗೆ ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನು ನನ್ನ ವೀಡಿಯೋನ ಇವತ್ತು ಈ ರೀತಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ವೀಡಿಯೋನ ನೋಡಿ. ಇದು ಸಂಡೇ ಮತ್ತು ಮಂಡೇ ವ್ಲಾಗ್ ಆಗಿರುತ್ತೆ. ಇನ್ನು ನಾನು ಚಾಪೆದು ಅಡುಗೆ ಮನೆಯಲ್ಲಿ ಹಾಕ್ಕೊಳ್ತೀನಿ. ತುಂಬ ಗಲೀಜಾಗಿಬಿಟ್ಟಿತ್ತು. ನನ್ನ ಮಗಳು ನಾಯಿ ಮರಿನ ಬೇರೆ ಎಲ್ಲಂದ್ರಲ್ಲಿ ಮಲಗಿಸ್ಕೊತಾಳೆ. ಹಂಗಾಗಿ ಸ್ವಲ್ಪ ಗಲೀಜಾಗಿತ್ತು ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕಿಚನ್ ಬೇರೆ ಓಪನ್ ಕಿಚನ್ ಇರೋದ್ರಿಂದ ಸ್ವಲ್ಪ ಧೂಳು ಎಲ್ಲ ಜಾಸ್ತಿನೇ ಇರುತ್ತೆ. ಹಾಗಾಗಿ ಸ್ವಲ್ಪ ವಾಶ್ ಮಾಡೋಣ ಅಂತ ಚಾಪೆನ ವಾಶ್ ಮಾಡ್ಕೊಳ್ತಾ ಇದ್ದೆ. ಸೈಡಲ್ಲೆಲ್ಲ ಜಾಸ್ತಿನೇ ಗಲೀಜಾಗಿತ್ತು. ಸರಿ, ಅದಕ್ಕೆ ಈ ಥರ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೆ. ಇನ್ನು ಅದನ್ನು ವಾಷಿಂಗ್ ಮಿಷಿನಿಗೆ ಹಾಕೋಕ್ಕಾಗಲ್ಲ ಅಲ್ವಾ. ಹಾಕೋ ಥರ ಆಪ್ಷನ್ಸ್ ಇದ್ದಿದ್ದರೆ ನಿಜವಾಗ್ಲೂ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತಾ ಇದ್ದೆ ನಾನು. ಸೊ ಅದು ಆಪ್ಷನ್ಸ್ ಇರಲಿಲ್ಲ. ಅದಕ್ಕೆ ಬೆಳಗ್ಗೆ ಎದ್ದಿದ ತಕ್ಷಣ ಈ ಕೆಲಸನ ಮಾಡಿಕೊಂಡೆ. ಇನ್ನು ನಾನು ತಿಂಡಿದು ಎಲ್ಲ ವ್ಲಾಗ್ ಏನೂ ಮಾಡ್ಕೊಂಡಿಲ್ಲ. ಎಲ್ಲ ಆಗಿ ಇವರು ಹೊರಗಡೆ ಹೋದರು. ಹೋದ್ಮೇಲೆ ನಾನು ನನ್ನ ಕೆಲಸನ ಏನೇನು ಮಾಡಿದ್ದೀನಿ ಅಂತ ತೋರಿಸೋಣ ಅಂದ್ಬಿಟ್ಟು ವೀಡಿಯೋನ ಒಂದು 12 ಗಂಟೆ ಆ ಥರದಿಂದ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಸಂಡೇ ಅಂದರೆ ನಮ್ಮದು ಹೀಗೇ ಮನೆ ಕ್ಲೀನಿಂಗ್ ಇರುತ್ತೆ. ಬೇರೆ ಸಣ್ಣ ಪುಟ್ಟದೇನಾದರೂ ಒಂದೊಂದು ವಾರ ಒಂದೊಂದು ಕ್ಲೀನ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿ ಹೋಗ್ಬಿಡ್ತೀವಿ. ಹೆಣ್ಮಕ್ಳು ಜೀವನನೇ ಎಷ್ಟು ಅಲ್ವಾ. ಹೊರಗಡೆ ಓಡಾಡೋದು ಸುತ್ತಾಡೋದ್ರಕ್ಕಿಂತ ಮನೆಯಲ್ಲಿ ಇರೋರಿಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅದು ಇದು ಕೆಲಸನೇ ಜಾಸ್ತಿ ಇರುತ್ತೆ. ಕೆಲ್ಸಕ್ಕೆ ಹೋಗೋರಿಗೆ ಒಂಥರ ಟೆನ್ಷನ್ ಇದ್ದರೆ ಮನೆಯಲ್ಲಿರೋರಿಗೆ ಒಂದೊಂದು ಥರ ಟೆನ್ಷನ್ ಇರುತ್ತೆ. ಟೋಟಲಿ ಎಲ್ರಿಗೂ ಏನಾದರೂ ಒಂದೊಂದು ಟೆನ್ಷನ್ ಅಂತೂ ಇದ್ದೇ ಇರುತ್ತೆ. ಇನ್ನು ನನ್ನ ಚಾಪೇನು ತೊಳೆದಿದ್ದಾಯಿತು ಕ್ಲೀನಾಗಿ. ಜಾಲಾಡಿಸ್ಕೊಂಡು ಹಾಗೆಯೇ ಜಾಲ್ಸೋಕ್ಕೆಲ್ಲ ಏನು ಹೋಗಿಲ್ಲ. ನಾನು ಮೇಲ್ಗಡೆಯಿಂದ ಹಾಗೆ ಕೆಳಗಡೆಗೆ ನೀರು ಬಿಟ್ಬಿಟ್ಟೆ. ಯಾಕಂದರೆ ಅದು ಸರ್ಪ್ ಪುಡಿ ಹಾಕಿರೋದಲ್ವ, ಅದು ಪ್ಲಾಸ್ಟಿಕ್ ಆಗಿರೋದ್ರಿಂದ ನೀರು ಸಲೀಸಾಗಿ ಕ್ಲೀನಾಗಿ ಹೋಗುತ್ತೆ. ಚಾಪೆ ಕ್ಲೀನಾಗಂತೂ ವಾಶ್ ಅಂತೂ ಆಗಿದೆ, ಸಾಕು ನನಗೆ ಅನ್ಸಿದ ಮಟ್ಟಿಗೆ ಆಗಿದೆ. ಅಷ್ಟೊಂದೇನು ಗಲೀಜು ಆಗಿರಲ್ಲ. ಮೇಲ್ಗಡೆ ಅದೇ ಧೂಳು, ಸಣ್ಣ ಪುಟ್ಟದ ಧೂಳು ಬರುತ್ತೆ ಅಲ್ವಾ, ಅದು ಏನಾದರೂ ಗಲೀಜಾಗಿದ್ದರೆ ಆಗಿರುತ್ತೆ. ಇನ್ನು ನನ್ನ ಮಗಳು ಅದ್ರ ಮೇಲೆ ಕುತ್ಕೊಂಡು ತಿನ್ನೋದು ಮಾಡೋದೆಲ್ಲ ಮಾಡ್ತಾಳೆ. ಅದು ಇದು ಚೆಲ್ಲಿರ್ತಾಳೆ. ಪೇಂಟ್ ಮಾಡಿದ್ದು ಗಲೀಜಾಗಿತ್ತು. ಹಾಗಾಗಿ ಅದು ಒಂಥರ ರೆಡ್ ಕಲರು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಇನ್ನು ಚಾಪೆನ ತೊಳೆದಾದ್ಮೇಲೆ ಇನ್ನು ವಾಷಿಂಗ್ ಮಿಷಿನ್ ಹತ್ರ ಎಲ್ಲ ಕ್ಲೀನಾಗಿ ಸರ್ಫ್ ಪೌಡ್ರ್ ಹಾಕ್ಕೊಂಡು ತೊಳೆಯೋಣ ಅಂದ್ಬಿಟ್ಟು ತೊಳ್ಕೊತಾ ಇದ್ದೆ. ಈಗ ನಾಯಿ ಮರಿ ಬೇರೆ ಇದೆ ಅಲ್ವಾ, ಮೇಲ್ಗಡೆ ಎಲ್ಲ ಕಡೆ ಸೂಸು ಮಾಡುತ್ತೆ. ಅದು ವಾಷಿಂಗ್ ಮಿಷಿನ್ ಹತ್ರನೂ ಗಲೀಜು ಮಾಡಿಬಿಟ್ಟಿತ್ತು. ಇನ್ನು ಕಿಚನ್ ಹತ್ರನೇ ಅಂದ್ಬಿಟ್ಟು ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ಫುಲ್ಲು ಟೆರಾಸ್ ಎಲ್ಲ ಕ್ಲೀನಾಗಿ ತೊಳೆದಿದ್ದಾಯಿತು ಸರ್ಫ್ ಪೌಡ್ರ್ ಹಾಕ್ಬಿಟ್ಟು. ಇನ್ನು ಅದನ್ನು ನಾಯಿ ಮರಿಗೂ ಹೊಡೆಯೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಅದಕ್ಕೆ ಎಲ್ಲ ಕಡೆ ಒಂದು ಕಡೆಯಿಂದ ಪೂರ್ತಿ ಕ್ಲೀನಾಗಿ, ಇನ್ನು ಕಿಚನ್ ಒಳಗಡೆನೂ ತೊಳ್ಕೊಂಡು ತುಂಬ ದಿನ ಆಗಿತ್ತು. ಹಬ್ಬಕ್ಕೆ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದು ಮತ್ತೆ ಕ್ಲೀನೇ ಮಾಡಿರಲಿಲ್ಲ. ಹಂಗೆ ಈ ಕಡೆ ಅಡುಗೆ ಮನೆಯಿಂದ ಎಲ್ಲ ಫುಲ್ಲು ಡಸ್ಟೆಲ್ಲ ಈ ಕಡೆ ಬಂದುಬಿಡುತ್ತೆ ಅಲ್ಲ, ಅದಕ್ಕೆ ಈ ಕಡೆ ಹಾಗೆ ಕ್ಲೀನ್ ಮಾಡ್ಕೊತಾ ಇದ್ದೆ. ನಿಮ್ಮ ಸಂಡೇ ಯಾವ ಥರ ಇರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ಓಪನ್ ಪ್ಲೇಸ್ ಅಲ್ವಾ, ಹಾಗಾಗಿ ಡಸ್ಟು ಜಾಸ್ತಿ, ಗಾಳಿನೂ ಜಾಸ್ತಿ. ನನಗಂತೂ ಈ ಚಳಿಗೆ ಕೆಲಸ ಮಾಡೋದಕ್ಕೆ ಒಂಥರ ಅನಿಸ್ತಾಯಿತ್ತು. ಆಚೆ ಕಡೆ ಬಿಸಿಲಿದ್ರೆ ಒಂಥರ ಬಿಸಿಲು ಇದ್ದಿಲ್ಲ ಅಲ್ವಾ, ಸ್ವಲ್ಪ ಒಂಥರ ಸುಸ್ತಾಗೋಗ್ಬಿಡ್ತು. ಅಂದರೆ ಅಪರೂಪಕ್ಕೆ ಈ ಥರ ಕೈ ಉಜ್ಜೋದು ಮಾಡೋದು ಎಲ್ಲ ಮಾಡಿದ್ರೆ ನೋವು ಬಂದುಬಿಡುತ್ತೆ. ದಿನ ಮಾಡಿದ್ರೆ ಏನು ಅನಿಸಲ್ಲ, ಬಟ್ ಆವಾಗ ಮಾಡಿದ್ರೆ ನೋವು ಬಂದುಬಿಡುತ್ತೆ. ಕೈ ಸಿಕ್ಕಾಬಟ್ಟೆ ಪೇಯ್ನ್ ಬಂತು ನನಗೆ. ಎಲ್ಲ ಒಂದೇ ಸಲ ಮಾಡಿದೆ ಅಲ್ವಾ, ಹಾಗಾಗಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡಿದ್ದು, ವಾಷಿಂಗ್ ಮಿಷಿನ್ ಹತ್ರ ಎಲ್ಲ ಕ್ಲೀನ್ ಮಾಡಿದ್ದು, ಚಾಪೆ ತೊಳೆದಿದ್ದು, ಕೈಗೆ ಕೆಲಸ ಒಂದೇ ಸಲ ಜಾಸ್ತಿ ಕೆಲಸನ ಕೊಟ್ಟರೆ ಅದು ಆ ಥರ ಆಗುತ್ತೆ. ಒಟ್ಟಿನಲ್ಲಿ ಕ್ಲೀನ್ ಅಂತೂ ಆಯಿತು. ಎಲ್ಲ ಕಡೆ ಕ್ಲೀನ್ ಮಾಡಿ ಅದು ಎಲ್ಲೆಲ್ಲಿ ಗಲೀಜು ಮಾಡಿತ್ತು ಎಲ್ಲ ಕಡೆ ತೆಗೆದು ಹಾಕಿ, ಎಲ್ಲ ಕಡೆ ನೀರು ಹಾಕಿ ತೊಳೆದು ಕ್ಲೀನ್ ಮಾಡಿಕೊಂಡೆ. ಸ್ವಲ್ಪ ಇಲ್ಲಿ ಆಚೆ ಕಡೆ ಗುಡಿಸ್ಕೊಳ್ಳೋ ಅಷ್ಟರಲ್ಲಿ ತುಂಬ ಲೇಟ್ ಆಯಿತು. ಇನ್ನೇನು ಮಾಡೋದು, ಬೆಳಗ್ಗೆನೇ ತಿಂಡಿ ಬಂದು ನಾನು ಏನು ಮಾಡಿದ್ದೆ, ವಾಯ್ಸ್ ಕೊಡೋ ಅಷ್ಟರಲ್ಲಿ ಏನು ತಿಂಡಿ ಮಾಡಿದ್ದೆ ಅನ್ನೋದೇ ಮರ್ತೋಗಿದ್ದೀನಿ. ಈ ಲಾಸ್ಟ್ ಸಂಡೇ ವೀಡಿಯೋನ ಈ ಸಂಡೇ ಇವತ್ತು ಯಾವ ವಾರ, ಶುಕ್ರವಾರ, ಇವಾಗ ವಾಯ್ಸ್ ಕೊಡ್ತಾ ಇದ್ದೀನಿ. ಅಪ್ಲೋಡಿಂಗು ಇವತ್ತೇ ಮಾಡ್ತೀನೋ ನಾಳೆ ಮಾಡ್ತೀನೋ ಗೊತ್ತಿಲ್ಲ ನನಗೆ. ನೋಡೋಣ ಯಾವಾಗ ಅಪ್ಲೋಡ್ ಆಗುತ್ತೋ ಅವಾಗ ಮಾಡ್ತೀನಿ. ಸರಿ, ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇದ್ದು ಎಲ್ಲ ಆದಮೇಲೆ ನಾನು ಈ ಕಡೆ ಕೆಳಗಡೆ ಬಂದ್ವಿ. ನಾನು ನನ್ನ ಮಗಳು ದಾಸವಾಳ ಗಿಡ ನೋಡಿ, ಇದು ಹೂವು ತುಂಬಾ ಚೆನ್ನಾಗಿರುತ್ತೆ. 2 ದಿನ ಆದ್ರೂ ಚೆನ್ನಾಗಿರುತ್ತೆ, ಅರಳ್ಕೊಂಡೇ ಇರುತ್ತೆ. ಇದು ಈ ಥರ ಹುಳಗಳಾಗ್ಬಿಟ್ಟಿದೆ, ಅದಕ್ಕೆ ಇದಕ್ಕೆ ಔಷಧಿ ಹೊಡಿಬೇಕು. ಸರಿ ನೋಡೋಣ ಅಂತ ನೋಡ್ತಾ ಇದ್ದೆ. ಆ ಹುಳಗಳೇ ಅರ್ಧ ಮೊಗ್ಗಳನ್ನ ತಿನ್ಕೊಂಡ್ಬಿಡುತ್ತೆ. ಇನ್ನು ಸ್ಟ್ರಾಬೆರಿ ಗಿಡ ಎಲ್ಲ ಕಡೆ ಹಬ್ಕೊಂಬಿಟ್ಟಿದೆ.
ಅದು ಒಂದು ಗಿಡ ಹಾಕಿದ್ರೆ ಸಾಕು, ಹಂಗೆ ಬಳ್ಳಿ ಥರ ಹಂಗೆ ಮುಂದೆ ಮುಂದೆ ಹೋಗ್ತಾ ಇರುತ್ತೆ. ಬಟ್ ಇಲ್ಲಿ ಜಾಗ ಅಷ್ಟು ಚೆನ್ನಾಗಿಲ್ಲ. ಇನ್ನು ನೆಲ್ಲಿಕಾಯಿ ಮರ ತೋರಿಸೋಣ ಅಂತ ಬಂದೆ. ಎಲ್ರಿಗೂ ನೆಲ್ಲಿಕಾಯಿ ಅಂದರೆ ತುಂಬ ಇಷ್ಟ, ಬಟ್ ನನಗೇನು ಅಷ್ಟು ಇಷ್ಟ ಇಲ್ಲ. ಮತ್ತು ನೆಲ್ಲಿಕಾಯಿ ಮಳೆ ಬಂದು ಹೋಯ್ತಲ್ವಾ, ತುಂಬ ಈಚಾಗ್ಬಿಟ್ಟಿದೆ, ತುಂಬ ಕಾಯಿಗಳು ಬಿಟ್ಬಿಟ್ಟಿದೆ. ಆ ಕಡೆ ಈ ಕಡೆ ಬಿದ್ದು ಓದಾಡ್ತಿದೆ, ಕೆಳಗಡೆ ಎಲ್ಲ ಬಿದ್ದೋಗ್ಬಿಟ್ಟಿದ್ದಾವೆ. ಹಾಗೆ ಅಲ್ವಾ, ತಿನ್ನೋರ ಮನೆಯಲ್ಲಿ ತಿನ್ನೋರು ಇರಲ್ಲ, ಅಂದರೆ ಅದು ಏನು ಇರುತ್ತೆ ಅದನ್ನು ತಿನ್ನಬೇಕು ಅಂದರೆ ಇರೋರ ಮನೆಯಲ್ಲಿ ಅವ್ರಿಗೆ ತಿನ್ನೋಕ್ಕೆ ಅದನ್ನು ಇಷ್ಟ ಪಡಲ್ಲ. ಎಲ್ಲ ಕಡೆ ನೋಡಿ ಎಷ್ಟೊಂದು ಬಿಟ್ಟಿದೆ ಇದು ನೆಲ್ಲಿಕಾಯಿ. ಈ ನೆಲ್ಲಿಕಾಯೇ ಹಿಂಗಪ್ಪ ಗೊಂಚಲು ಬಿಟ್ಟಿರುತ್ತೆ, ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗ್ಬಿಟ್ಟಿದೆ. ಇಲ್ಲಂತೂ ಇನ್ನೂ ಈಚು ಇದು ದಪ್ಪ ಆದರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಇದು ಸ್ವಲ್ಪ ಬಲ್ತಿರೋದು. ಈ ಕೊನೆಯಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಇನ್ನು ಎಳ್ಳಿಕಾಯಿ ಗಿಡ ಇದು, ಏನೋ ಒಂಥರ ಕಲರ್ ಬಂದುಬಿಟ್ಟಿದೆ, ಎಲೆ ಕಲರ್ ಆಗಿರೋ ಥರನೇ ಎಳ್ಳಿಕಾಯಿ ಕೂಡ ಕಲರ್ ಆಗಿಬಿಟ್ಟಿದೆ ನೋಡಿ. ನಮ್ಮ ಕಡೆ ಎಲ್ಲ ಫುಲ್ಲು ಗ್ರೀನಾಗಿರುತ್ತೆ, ಚೆನ್ನಾಗಿರುತ್ತೆ. ಹಣ್ಣಾದರೆ ಯೆಲ್ಲೋ ಕಲರ್ ಆಗುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಈ ಥರ ಇದೆ. ನಮ್ಮ ಮನೆಯಲ್ಲೂ ಇದೆ ಇದು. ಎಮರ್ಜೆನ್ಸಿ ಸಡನ್ನಾಗಿ ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ನೋದಕ್ಕೆ ಇದು ಚೆನ್ನಾಗಿರುತ್ತೆ. ಹುಳಿಕಾಯಿ ಇದು, ಎಳ್ಳಿಕಾಯಿ ಅಲ್ಲ. ಎಳ್ಳಿಕಾಯಿ ಸಿಪ್ಪೆ ಈ ಥರ ಇರಲ್ಲ, ಫುಲ್ಲು ಶೈನಿಂಗ್ ಇರುತ್ತೆ. ಇಷ್ಟು ಬಟ್ಟೆಗಳಿದೆ. ನಾನು ಇದನ್ನು ಫೋಲ್ಡ್ ಮಾಡೋದನ್ನು ತೋರಿಸ್ತಾ ಇಲ್ಲ. ಫೋಲ್ಡ್ ಮಾಡಿಟ್ಟು ಆಮೇಲೆ ವಿಡಿಯೋ ಮಾಡ್ಕೊತೀನಿ. ಅದು ವಿಡಿಯೋ ಮಾಡ್ಕೊಳ್ಳೋಕೆ ಅಷ್ಟು ಟೈಮ್ ಇಲ್ಲ. ಇದೇ ನಾನು ಮೊನ್ನೆ ತೊಗೊಂಬಂದಿದ್ದು ಬೆಡ್ ಕಮ್ ಚಾಪೆ. ಎಮರ್ಜೆನ್ಸಿ ಮಲ್ಕೊಳ್ಳೋಕೆ ಯೂಸ್ ಆಗುತ್ತೆ. ಚೆನ್ನಾಗಿದೆ, 1400 ರೂಪಾಯಿ. ಮೆತ್ತಗಿದೆ, ಚೆನ್ನಾಗಿರುತ್ತೆ. ಇದ್ರ ಮೇಲೊಂದು ಕವರ್ ಹಾಕ್ಕೊಂಡು ಮಲ್ಕೊಂಡ್ರೆ ಆರಾಮಾಗಿ ಮಲ್ಕೊಬೋದು. ಓಕೆ, ಮತ್ತೆ ಸಿಗ್ತೀನಿ. ಬಟ್ಟೆ ಎಲ್ಲ ಮಡಚಿಟ್ಟು ಎಲ್ಲ ಬಟ್ಟೆ ಕ್ಲೀನಾಗಿ ಮಡಚಿಡ್ಕೊಂಡೆ. ಅವ್ರದ್ದು ನಂದು ಸಪ್ರೇಟು, ನನ್ನ ಮಗಳದ್ದು ಸಪ್ರೇಟು, ಎಲ್ಲ ಸಪ್ರೇಟಾಗೆ ಮಡ್ಚ್ಕೊಳ್ತೀನಿ. ಇಡಬೇಕಾದ್ರೆ ಎಲ್ಲ ಸಪ್ರೇಟಾಗಿ ಇಡ್ತೀನಿ. ನೋಡಿ ಇವರು ಬಟ್ಟೆಗಳು ಯಾವ ಅವಾಂತರ ಮಾಡಿಟ್ಟಿದ್ದಾರೆ. ನಾನು ಎಷ್ಟು ಕ್ಲೀನಾಗಿ ಜೋಡಿಸಿರ್ತೀನಿ. ಶರ್ಟ್ಗಳೇ ಒಂದು ಸಲ ಒಂದು ಕಡೆ, ಪ್ಯಾಂಟ್ಗಳೇ ಒಂದು ಕಡೆ. ನೋಡಿ ಅವರು ಒಂದು ಟೀ ಶರ್ಟ್ ಎತ್ಕೊಂಡ್ರೆ ಇನ್ನೊಂದು ಟೀ ಶರ್ಟ್ ಎತ್ಕೊಂಡು ಅಲ್ಲೇ ಹಂಗೆ ತುರುಕ್ಬಿಡ್ತಾರೆ. ಸರಿ ಅಂದ್ಬಿಟ್ಟು ಅದನ್ನೆಲ್ಲ ಕೆಳಗೆ ಇಳಿಸ್ಬಿಟ್ಟು ಮತ್ತೆ ಹಿಂಗೆ ಜೋಡಿಸ್ಕೊಂಡಿದ್ದೀನಿ. ಪ್ಯಾಂಟ್ಗಳು ಒಂದು ಕಡೆ, ಶರ್ಟ್ಗಳು ಒಂದು ಕಡೆ, ಟೀ ಶರ್ಟ್ ಒಂದು ಕಡೆ ಇಡೋಣ ಅಂದ್ಬಿಟ್ಟು ಹಾಕ್ದಲ್ಲೇ ಇರೋ ಪ್ಯಾಂಟ್ನ ಆ ಕಡೆ ಲಾಸ್ಟಲ್ಲಿ ಇಟ್ಟಿದ್ದೀನಿ. ಸರಿ, ಶರ್ಟ್ಗಳನ್ನೆಲ್ಲ ಈ ಕಡೆ ಲಾಸ್ಟಲ್ಲಿ ಜೋಡಿಸ್ಕೊಂಡೆ ಕ್ಲೀನಾಗಿ. ಈ ಥರ ಕ್ಲೀನಾಗಿ ಜೋಡಿಸಿದ್ದೀನಿ. ಮತ್ತು ಅವರು ಅದೇ ರಾಗ ಅದೇ ತಾಳ. ಏನಕ್ಕೆ ಹಂಗೆ ಮಾಡ್ತಾರೆ ಅಂದರೆ, ಮಗಳನ್ನ ಸ್ಕೂಲಿಗೆ ಬಿಡೋಕ್ಕೆ 8 ಗಂಟೆಗೆ ಹೋಗ್ತಾರೆ, ಓಕೆನಾ. ಇನ್ನು ಆ ರೋಡು ಯಾವಾಗಲೂ ಫುಲ್ಲು ಜಾಮ್ ಇರುತ್ತೆ. ಹೆಂಗೆ ಹೋದರೂ ಹೆಂಗೆ ಬಂದರೂ ಮನೆಗೆ ಬರೋ ಅಷ್ಟರಲ್ಲಿ 9 ಗಂಟೆ ಆಗುತ್ತೆ. ಒಂದೊಂದು ದಿನ 9:15 ಆಗೋಗಿರುತ್ತೆ. ಆ ಗಡಿ ಬಿಡಿಯಲ್ಲಿ ಸ್ನಾನ ಮಾಡಿಕೊಂಡು ಬಟ್ಟೆ ಹುಡುಕ್ಕೊತಾರೆ ಅಲ್ವಾ, ಯಾವ್ದು ಹಾಕ್ಕೊಂಡ್ಲಿ ಅಂತ ಒಂದೊಂದು ಎತ್ಕೊತಾರೆ. ಅವ್ರು ಎತ್ಕೊಂಡು ಹೋಗ್ಬಿಟ್ಟು ಬೇರೆ ಬಂದಿರುತ್ತೆ, ಮತ್ತೆ ಯೋಚನೆ ಮಾಡ್ತಾರೆ, ಮತ್ತೆ ಅದನ್ನೆಲ್ಲ ಹಂಗೆ ತುರುಕ್ತಾರೆ, ಮತ್ತೆ ಬೇರೆದು ಎತ್ಕೊತಾರೆ. ಆ ಥರ ಮಾಡ್ತಾರೆ. ಆ ಟೆನ್ಷನ್ನಿಂದ ಆ ಥರ ಬಟ್ಟೆಗಳನ್ನ ತೆಗಿತಾರೆ, ಬೇಕಾಗೇನು ತೆಗಿಯಲ್ಲ ಅವರು. ನನಗಿನ್ನ ಕ್ಲೀನ್ ಜಾಸ್ತಿನೇ, ಬಟ್ ಕೆಲ್ಸಕ್ಕೆ ಹೋಗೋ ಗಡಿ ಬಿಡಿಯಲ್ಲಿ ಆ ಥರ ಮಾಡ್ತಾರೆ ಅಷ್ಟೇ. ಫೈನಲಿ ಈ ಥರ ಜೋಡಿಸ್ಕೊಂಡಿದ್ದೀನಿ. ಇನ್ನು ಇವನು ನಾಯಿ ಬೇರೆ ನೋಡಬೇಕಲ್ವಾ, ಸರಿ ಯಾವ ಥರ ಇದ್ದಾನೆ ಅವನು. ಅವ್ರ ಅಮ್ಮನೂ ಬಂದಿತ್ತು ಮಾತಾಡ್ಸೋಕ್ಕೆ ಅಂದ್ಬಿಟ್ಟು, ನಾನು ಸ್ವಲ್ಪ ಅನ್ನ ಇತ್ತು, ಮೊಸರು ಹಾಕ್ಬಿಟ್ಟು ಹಾಲು ಹಾಕ್ಬಿಟ್ಟು ಎಲ್ಲ ನಾಯಿಗಳಿಗೂ ಹಾಕೋಣ ಅಂತ ತೊಗೊಬಂದಿದ್ದೀನಿ ರೈಸ್ನ. ಸರಿ, ಆಚೆಗಡೆ ಹಾಕಿದ್ರೆ ಎಲ್ಲವೂ ತಿನ್ಕೊಳ್ಳುತ್ತೆ ಅಂತ ಸ್ವಲ್ಪ ಅವನು ಆಚೆಗಡೆ ಓಡಾಡ್ಸೋಣ ಅಂತ ಅವ್ರ ಅಮ್ಮನ ಜೊತೆ ಬಿಟ್ಟಿದ್ವಿ ಮರಿನ. ಅವ್ರ ಅಮ್ಮನ ನೋಡಿ ಫುಲ್ಲು ಖುಷಿ ಆಗಿಬಿಟ್ಟ. ಅನ್ನ ಇಲ್ಲಿ ಹಾಕಿದ್ರೆ ಅವ್ನು ಬಂದು ತಿಂದ. ನನಗದು ಖುಷಿ ಆಗೋಯ್ತು. ನಾನು ಅನ್ನ ಇಟ್ಟೇ ಇರಲಿಲ್ಲ ಅವನಿಗೆ, ಬರೀ ಹಾಲು ಕುಡಿಸ್ತಾ ಇದ್ವಿ. ಅನ್ನ ತಿನ್ನಲ್ಲ ಅಂತ ಅಂದ್ಕೊಂಡು ಸರಿ ತಿಂತಾ ಇದ್ದ ಅವನೊಬ್ಬನೇ. ಸರಿ, ಅವ್ರ ಅಮ್ಮ ಮೂಸ್ ನೋಡೋಕ್ಕೂ ಹೋಗಿಲ್ಲ, ಯಾಕಂದರೆ ಅವನು ಮರಿ ತಿಂತಾ ಇದ್ನಲ್ಲ. ಇನ್ನು ಅವನು ಹೋಗಿ ಬಾಯಿ ಹಾಕಿದ್ರೆ ಇವನು ತಿನ್ನೋದು ಬಿಡ್ತಾನೆ ಅಂದ್ಬಿಟ್ಟು ಯಾವ ನಾಯಿಗಳು ಪಾಪ ಹತ್ರನೇ ಬರಲಿಲ್ಲ. ಇವನು ನಾಯಿ ಮರಿ ತಿಂತಾ ಇದ್ದಾನೆ ಅಂದ್ಬಿಟ್ಟು. ನನಗಿದೊಂದು ಸೆಂಟಿಮೆಂಟು ತುಂಬ ಇಷ್ಟ ಆಯಿತು ಈ ನಾಯಿದು. ಮತ್ತು ಅವ್ರ ಅಮ್ಮ ಬಂತು ಅಂತ ಇದು ಅವ್ರ ಅಮ್ಮ ಅಲ್ಲ, ಅವರ ಅಣ್ಣ. ಬಟ್ ಇವನು ಅವ್ರ ಅಮ್ಮನಕ್ಕಿಂತ ತುಂಬ ಕೇರ್ ಮಾಡ್ತಾನೆ ಈ ನಾಯಿ ಮರಿನ. ನನಗದು ಇಷ್ಟ ಆಯಿತು. ನೋಡಿ ಅಲ್ಲಿ ಗಾಯ ಆಗಿದೆ, ಅದನ್ನು ಮೂಸ್ ನೋಡ್ತಾ ಇದ್ದಾನೆ, ವಾಸಿ ಆಗಿದೆಯಾ ಇನ್ನೂ ಇಲ್ವಾ ಅಂತ. ಇವನ ಜೊತೆನೇ ಇವನು ಜಾಸ್ತಿ ಆಟಾಡ್ತಾ ಇದ್ದಿದ್ದು ಆ್ಯಕ್ಸಿಡೆಂಟ್ ಆಗೋಕ್ಕೂ ಮುಂಚೆ. ಫುಲ್ಲು ಇವನನ್ನೇ ಇಷ್ಟಪಟ್ಟು ಇವನನ್ನೇ ನೋಡ್ಕೊಂಡಿದ್ದ. ಸರಿ, ನಾವು ಮೇಲ್ಗಡೆ ಬಂದ್ವಿ, ಏನು ಮಾಡೋಣ ಅಂತ. ಆಗಿದೆ, ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡೆ ನಾನು. ನನ್ನ ಮಗಳಿಗೆ ಧನಿಯಾ ಪುಡಿ ಹಾಕ್ತಾ ಇದ್ದಾಳೆ. ಇದು ಪೊಟ್ಯಾಟೊ ಬೇಯಿಸ್ಕೊಬೇಕು, ಸ್ವೀಟ್ ಪೊಟ್ಯಾಟೊ. ಇದು ಇವಾಗ ಲೈವ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ಆ ಟೈಮಲ್ಲಿ ಸಿಪ್ಪೆ ಸುಲಿಯೋಣ ಅಂತ ಎತ್ತಿಟ್ಕೊಂಡಿದ್ದೀನಿ.
ಟೊಮೆಟೊ ಬೇಯಿ ಹಾಕಿದ್ದೀನಿ. ರಸಮ್ ಬೇಕು ಅಂದ್ಲು ನನ್ನ ಮಗಳು, ಸೊ ರಸಮ್ಗೆ ಟೊಮೆಟೊ ಬೇಯಿ ಹಾಕಿದ್ದೀನಿ. ರೈಸ್ ಒಂದು ಮಾಡ್ಕೊಬೇಕು. ಎಳ್ನೀರಿತ್ತು, ನಮ್ಮ ಅತ್ತೆ ಕೊಟ್ಟಿದ್ರು, ಇಲ್ಲಿ ಇಟ್ಕೊಂಡಿದ್ದೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಸ್ಟಾರ್ಟ್ ಮಾಡೋಣ. ನಾನು ಲೈವ್ ಮಾಡಿಕೊಂಡೆ, ರಸಮ್ ಎಲ್ಲ ಮಾಡಿಕೊಂಡು ರೈಸ್ ಮಾಡ್ಕೊತೀನಿ. ಅದ್ರ ಜೊತೆಗೆ ಸ್ವಲ್ಪ ಸಂಡಿಗೆ ಏನಾದರೂ ಹಾಕ್ಕೊಳ್ತೀನಿ. ಇನ್ನು ನೋಡುವ. ಓಕೆ, ಮತ್ತೆ ಸಿಗ್ತೀನಿ. ಇನ್ನು ಗೆಣಸು ಬೇಯಿಸ್ಕೊಂಡ್ವಿ, ತಿನ್ನೋಣ ಅಂತ ಬೇಯಿಸ್ತಾ ಇದ್ವಿ. ಅದು ತಿನ್ಕೊಂಡ್ವಿ, ಬಟ್ ಫುಲ್ ಸಪ್ಪೆ ಆಗಿತ್ತು. ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ. ಸರಿ, ಇನ್ನೇನು ಮಾಡೋದು, ಬೆಳಗ್ಗೆ ಆಯಿತು. ಇನ್ನು ಮಂಗಳವಾರ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಎಲ್ಲ ಕಡೆ ಗುಡಿಸ್ಕೊಳೋಣ ಅಂದ್ಬಿಟ್ಟು ಟೀ ಕುಡಿದ್ಬಿಟ್ಟು ಗ್ಲಾಸ್ ಇಲ್ಲೇ ಇಟ್ಬಿಟ್ಟು ಇವರು ಸ್ನಾನಕ್ಕೆ ಹೋಗಿದ್ರು. ನಾನು ಆ ಟೈಮಲ್ಲಿ ಗುಡಿಸ್ಕೊಳ್ತಾ ಇದ್ದೆ. ಹೂವು ನೋಡಿ, ಇದು ಎಷ್ಟು ಚೆನ್ನಾಗಿ ಬಿಟ್ಟಿದೆ. ನನಗಂತೂ ಈ ಫ್ಲವರ್ ತುಂಬ ಇಷ್ಟ. ಈ ಮಳೆ ಬಂದೋಗ್ಬಿಟ್ರೆ ಚೆನ್ನಾಗಿ ಮೊಗ್ಗಾಗುತ್ತೆ, ಚೆನ್ನಾಗಿ ಹೂವು ಬಿಡುತ್ತೆ. ಅದಕ್ಕೆ ನನಗೆ ಪ್ಲ್ಯಾಂಟ್ಸ್ಗಳು ತುಂಬ ಇಷ್ಟ. ಈ ಸಲ ಊರಿಗೆ ಹೋಗಿ ಪಿಂಕ್ ಕಲರ್ ಬಿಡುತ್ತೆ. ನಮ್ಮೂರಲ್ಲಿ ತೋಟದಲ್ಲಿ ಬಿಡುತ್ತೆ, ಕಾಫಿ ತೋಟದಲ್ಲಿ. ಮಳೆಗಾಲ ಬಂದರೆ ಇದು ಮತ್ತು ಇನ್ನೊಂದು ಜರಡಿ ಹೂವು ಅಂತ ಬರುತ್ತೆ, ಅದು ಎರಡು ಹುಟ್ಟಿರುತ್ತೆ. ಇದನ್ನೆಲ್ಲಾದರೂ ಹೋಗಿ ಹುಡುಕೊಂಡು ಕಿತ್ಕೊಂಬರ್ಬೇಕು. ಇನ್ನು ಇವು ಸಣ್ಣ ಪುಟ್ಟ ಹೂವುಗಳು ನಾನು ಯಾವಾಗಲೂ ವೀಡಿಯೋದಲ್ಲಿ ತೋರಿಸ್ತಾನೆ ಇರ್ತೀನಿ, ಏನೇನು ಹೂವು ಇದೆ ಅಂದ್ಬಿಟ್ಟು. ಸ್ವೀಟ್ ಕಾರ್ನ್ ನೋಡಿ ಇಷ್ಟು ಬಂದಿದೆ. ಸರಿ, ಈ ಕಡೆ ಎಲ್ಲ ಗುಡಿಸ್ಕೊಂಡು ಎತ್ತಾಕ್ಕೊಂಡೆ. ಇನ್ನು ಇಲ್ಲಿ ಗಿಡ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ನೋಡಿ, ಇದು ಹಣ್ಣಾಗಿರೋ ಎಲೆ ಮತ್ತು ಹೂ ಬಿಟ್ಟಿರೋದನ್ನೆಲ್ಲ ಕಿತ್ತಾಕೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೆ. ಈ ಗಿಡನ ವಿಚಾರಿಸ್ಕೊಂಡು ತುಂಬಾ ದಿನ ಆಗೋಗಿತ್ತು. ನೋಡಿ, ಒಂಥರ ಕಾಣಿಸ್ತಾ ಇದೆ. ನಾನು ಕ್ಲೀನ್ ಮಾಡಿದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ. ಅದು ಹೂ ಬಿಟ್ಟೋಗಿದೆ ಅಲ್ವಾ, ಅದು ಗಿಡದಲ್ಲಿ ನೋಡ್ತಾ ಇದ್ದರೆ ಒಂಥರ ಕಾಣಿಸುತ್ತೆ. ನಾನು ಕಿತ್ಬಿಟ್ಟೇನು ವೇಸ್ಟ್ ಮಾಡಲ್ಲ. ಅದ್ರ ಎಲೆ ಒಣಗಿರೋದನ್ನೆಲ್ಲ ಹಂಗೆ ಅದೇ ಪಾಟ್ಗೆ ಹಾಕ್ತೀನಿ. ಈ ಪಾಟಲ್ಲಿ ಅರ್ಧನೇ ಮಣ್ಣು ಹಾಕಿ ಈ ಗಿಡನ ಹಾಕಿದ್ದು, ಬಟ್ ಅದ್ರದ್ದೇ ಕಡ್ಡಿ ಕಸ ಎಲ್ಲ ಹಾಕಿ ಬಕೆಟು ತುಂಬೋಗಿದೆ. ಇವಾಗ ನೋಡಿ ಎಷ್ಟು ತುಂಬಿದೆ ಆ ಬಕೆಟು ಅಂತ. ಈ ಥರ ಗಿಡಗಳನ್ನ ನೋಡ್ಕೊತಾ ಇರಬೇಕು, ಆವಾಗ ಕ್ಲೀನ್ ಮಾಡ್ಕೊತಾ ಇರಬೇಕು. ಹಣ್ಣಾಗಿರೋದು ಎಲೆಗಳೆಲ್ಲ ತೆಗೆದ್ರೆ ಆ ಕಡೆ ಈ ಕಡೆ ಗಲೀಜು ಆಗಲ್ಲ. ಈ ಗಾಳಿ ಎಲ್ಲ ಬಂದಾಗ ಆ ಕಡೆ ಈ ಕಡೆ ಎಲ್ಲ ಹಾರೋದು ಇಲ್ಲ, ಕಸನೂ ಅಷ್ಟು ಆಗಲ್ಲ. ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದರೆ ಸರಿ ಹೋಗುತ್ತೆ. ಇನ್ನು ಅದೊಂದು ಕೊನೆ ಅಲ್ಲೊಂದು ಬಳ್ಳಿ ಥರ ಹಬ್ಬಿದೆ, ಏನು ಅಂತ ಸುಮ್ಮನೆ ಬಿಟ್ಟೆ. ನೋಡಿ, ಹಿಂಗೆ ಕ್ಲೀನ್ ಮಾಡ್ಕೊಂಡು ಹಿಂಗೆ ಬಿಟ್ಟೆ. ಇವಾಗ ನೋಡಿ ಆ ಗಿಡದ ಲುಕ್ ಯಾವ ಥರ ಕಾಣಿಸುತ್ತೆ. ಇನ್ನು ತಿಂಡಿಗೆ ನಾನು ಪಲಾವ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಮೊಸರು ಗೊಜ್ಜು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ಳೋದಕ್ಕೆ ಎಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಈ ತರಕಾರಿ ಅಂದರೆ ಟೊಮೆಟೊ, ಈರುಳ್ಳಿ ಮತ್ತು ಸೌತೆಕಾಯಿ. ಇನ್ನು ಅಡುಗೆ ಮನೆ ಈ ರೀತಿ ಇದೆ ನೋಡಿ. ಮೊಸರು ಗೊಜ್ಜಿಗೆ ಎಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊಸರು ಗೊಜ್ಜನ್ನು ತಿನ್ನೋದು ಬೇಡ ಅನಿಸುತ್ತೆ, ಚಳಿ, ಬಟ್ ಆದರೂ ಇರಲಿ, ಅದ್ರ ಜೊತೆಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕಟ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡೆ. ನಾನು ರೆಸಿಪಿನ ಯಾವುದನ್ನು ಶೇರ್ ಮಾಡಿಲ್ಲ ಈ ವಿಡಿಯೋದಲ್ಲಿ. ಲಾಸ್ಟ್ ಒಂದೇ ಒಂದು ರೆಸಿಪಿ ಇದೆ, ಅದನ್ನೊಂದನ್ನು ಮಾತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಇದು ಬೆಳಗ್ಗಿನ ವ್ಲಾಗ್ ಆಗಿರೋದ್ರಿಂದ ಇನ್ನು ಲೈವ್ ಎಲ್ಲ ಮಾಡ್ಕೊಂಡಿರ್ತೀನಿ ಅಲ್ವಾ, ಟೈಮ್ ಸಾಕಾಗ್ತಾ ಇಲ್ಲ. ಮಾಡಿರೋ ವಿಡಿಯೋನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ನನಗೆ ಟೈಮ್ ಸಿಗ್ತಾ ಇಲ್ಲ. ಯಾವುದಾದ್ರೂ ಕಡೆ ಗಮನ ಕೊಡೋದು, ಯಾವುದ್ಯಾವ್ದು ಮಾಡೋದು, ಮಗಳನ್ನು ಬೇರೆ ನೋಡ್ಕೊಬೇಕಲ್ವಾ. ಹಂಗಾಗಿ ಅನ್ಕೊತೀರ, ಯಾಕೆ ಇಷ್ಟು ಕಷ್ಟಪಟ್ಟು ಮಾಡಬೇಕು, ನಿಮ್ಮ ಕೆಲಸ ನೀವು ಮಾಡ್ಕೊಂಡಿರ್ಬೋದಲ್ಲ ಅಂತ. ಸರಿ, ಬಾಕ್ಸಿಗೆಲ್ಲ ರೆಡಿ ಮಾಡಿ ಮತ್ತೆ ನಾನು ಲೈವ್ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳನ್ನ ಸ್ಕೂಲ್ ಹತ್ರ ಕರ್ಕೊಂಬರಕ್ಕಂತ ಹೋಗಿದ್ದೆ. ಅವಳು ಬರ್ತಡೇ ದಿನ ಇದೇನೋ ಜ್ಯೂಸು ಪಾರ್ಸಲ್ ಮಾಡಿಸ್ಕೊಂಡ್ಳು. ಇದಕ್ಕೆ 200 ರೂಪಾಯಿ. ಓ ಗಾಡ್, ಏನು ಒಂದು ಮಿಲ್ಕ್ ಹಾಕಿದ್ರು, ಐಸ್ ಕ್ರೀಮ್ ಹಾಕಿದ್ರು, ಮಿಲ್ಕ್ ಶೇಕ್ ಥರ ಮಾಡಿದ್ರು ಅಷ್ಟೇ. ನನ್ನ ಮಗಳಂತೂ ತಲೆ ಪ್ರತಿಷ್ಠೆ. ಏನೋ ಬೋಬೋ ಅಂತೆ, ಬೋಬಾ. ಓ ಗಾಡ್. ಸರಿ, ನಾನು ಹಾಗೆ ಸ್ವಲ್ಪ ಆ್ಯಪಲ್ ತೊಗೊಂಡೆ. 100 ರೂಪೀಸ್, 1 kg 4 ಬಂದಿದೆ. ಆಯಿಲು ಇದ್ದಿಲ್ಲ, ತೊಗೊಂಡು ಅವಲಕ್ಕಿ ದೋಸೆಗೆ ನೆನಕಕ್ಕೆ ಬೇಕಿತ್ತು. ಇನ್ನು ಇದು ಸಂಬಾರ್ ಬೀಜ ಬಂದು ಪುಳಿಯೋಗರೆ ಪೌಡ್ರ್ ಮಾಡೋಣ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ. ಓಕೆ, ಪುಳಿಯೋಗರೆ ಪೌಡರ್ ರೆಸಿಪಿನ ಮಾಡೋದನ್ನು ವಿಡಿಯೋ ಮಾಡಿ, ಸಪ್ರೇಟ್ ವಿಡಿಯೋನ ಮಾಡಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಓಕೆನಾ. ಇವಾಗ ಖರ್ಚು ಮಾಡ್ಕೊಬಂದಿದ್ದು ಇಷ್ಟ ಆಯಿತು. ಒಂದು 700 ರೂಪಾಯಿ ಖರ್ಚಾಯ್ತು ಇವತ್ತು. ಇದಕ್ಕೆ 200, ಇದಕ್ಕೆ 100, ಇದಕ್ಕೆ 400 ಆಯಿತು. ಹುಷಪ್ಪ. ಸರಿ, ಊರಿಂದ ಮಾವ ಕ್ಯಾಪ್ಸಿಕಮ್ ತಂದಿದ್ದಾರೆ. ಇದರಲ್ಲಿ ಒಂದು ಒಳ್ಳೆ ರೆಸಿಪಿನ ತೋರಿಸ್ತೀನಿ, ನೋಡಿ ಎಂಜಾಯ್ ಮಾಡಿ, ಟ್ರೈ ಮಾಡಿ. ಓಕೆನಾ. ನಾನಿವಾಗ ಕ್ಯಾಪ್ಸಿಕಮ್ ಪಲ್ಯ ಮಾಡಬೇಕಂತ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ತುಂಬಾ ಸಿಂಪಲ್ಲು ಮಾಡೋದು. ಫಸ್ಟಿಗೆ ಒಂದು 3 ಕ್ಯಾಪ್ಸಿಕಮ್ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಈ ಥರ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇನ್ನು ಇದು ಇಂಗ್ರೀಡಿಯೆಂಟ್ ಬಂದು ಇದು ಧನಿಯಾ ಪುಡಿ,
ಇದು ಎಳ್ಳು ಮತ್ತು ಕಡಲೆಬೀಜ ಎರಡನ್ನೂ ರುಬ್ಬಿ ಇಟ್ಕೊಂಡಿರೋದು ನಾನು, ಅದು ಪೌಡ್ರು. ಇದು 1 ಸ್ಪೂನು ಕಡಲೆ ಹಿಟ್ಟು, ಒಂದು ಅರ್ಧ ಸ್ಪೂನ್ ಉಪ್ಪು, ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ, ಒಂದು ಸ್ಪೂನ್ ಖಾರ ಪುಡಿ, ಇದು ಗರಂ ಮಸಾಲೆ. ಇದಿಷ್ಟು ಬೇಕಾಗಿರೋ ಅಂಥದ್ದು. ಮತ್ತು ಮೊಸರು ಬೇಕಾಗುತ್ತೆ, ಇದನ್ನು ಮೊಸರು ಹಾಕಿ ಪ್ರಿಪೇರ್ ಮಾಡ್ಕೊಳ್ಳೋದು. ಇದಿಷ್ಟನ್ನು ಈ ಬೌಲಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು, ಓಕೆನಾ. ಇದು ಮಿಕ್ಸ್ ಮಾಡಿಕೊಂಡು ಮೊಸರು ಹಾಕ್ಕೊಂಡು ಉಪ್ಪೆಲ್ಲ ಹಾಕಿದ್ದೀವಲ್ವಾ, ಸ್ವಲ್ಪ ಆಯಿಲ್ ಹಾಕ್ಕೊಬೇಕು. ಸಿಂಪಲ್ಲು ಇದು ಪಲ್ಯ ಮಾಡೋದು. ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಪಲ್ಯ ಮಾಡೋದು ತುಂಬಾ ಈಸಿ ಆ್ಯಂಡ್ ಟೇಸ್ಟಿಯಾಗೂ ಇರುತ್ತೆ. ಮಕ್ಕಳಿಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಇದು ಚಪಾತಿ ಜೊತೆಗೆ, ಪೂರಿ, ಸಾಗು, ರೈಸು ಏನರ ಜೊತೆ ಬೇಕಾದರೂ ತಿನ್ಬೋದು. ಕ್ಯಾಪ್ಸಿಕಮ್ ಬಂದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನೀರಿನಾಂಶ ತುಂಬಾ ಇರುತ್ತೆ ಅಲ್ವಾ ಕ್ಯಾಪ್ಸಿಕಮಲ್ಲಿ, ಹಾಗಾಗಿ ಅದನ್ನು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಓಕೆ, ಇದನ್ನು ಮಿಕ್ಸ್ ಮಾಡಿಕೊಂಡು ನಾನು ನಿಮಗೆ ವಿಡಿಯೋನ ಮಾಡಿ ತೋರಿಸ್ತೀನಿ, ಓಕೆನಾ. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಹಾ, ಘಮ ಘಮ ಅಂತಿದೆ ಇವಾಗಲೇ. ಇದು ಹಸಿದೆ, ಜಸ್ಟ್ ಹಸಿದೆ ಹಾಗೆ ತಿನ್ಕೊಂಬಿಡ್ಬೋದು ಬೇಕಂದರೆ, ಅಷ್ಟು ಚೆನ್ನಾಗಿರುತ್ತೆ ಇದು ಪಲ್ಯ ಮಾಡ್ಕೊಂಡ್ರಂತೂ. ಕಲಸಿದ್ದಾಗಿದೆ, ಮಿಕ್ಸು ಚೆನ್ನಾಗಾಗಿದೆ. ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ, ಮುಂಚೆನೇ ಜಾಸ್ತಿ ಹಾಕ್ಕೊಂಬೇಡಿ, ಓಕೆನಾ. ಓಕೆ, ಒಗ್ಗರಣೆ ಏನಿಲ್ಲ, ಸಿಂಪಲ್ ಅಷ್ಟೇ. ಜಸ್ಟ್ ಬಾಣಲಿಗೆ ಹಾಕಿ ನಿಮಗೆ ತೋರಿಸ್ತೀನಿ, ಓಕೆನಾ. ಹಾಂ ಘಮ 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 ಅಂತಿದೆ. 2-3 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ ಸಾಕು. ನಾನು ಗೊಜ್ಜು ಮಾಡಿದ್ದು ಅದೇ ಬಾಣಲಿಯಲ್ಲಿ ಮಾಡ್ಕೊತಾ ಇದ್ದೀನಿ. ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಸಿಡಿಬೇಕು. ಸಿಡಿದ್ಮೇಲೆ ಅದು ಮಿಕ್ಸ್ ಮಾಡ್ಕೊಂಡಿರೋದನ್ನು ಇದರಲ್ಲಿ ಹಾಕ್ಕೊಂಡ್ರೆ ಮುಗೀತಷ್ಟೇ. ಅದು ಆಗಿದೆ. ಜಸ್ಟ್ ಇದು ಮಿಕ್ಸ್ ಮಾಡ್ಕೊಂಡಿರೋದನ್ನು ಇದರಲ್ಲಿ ಹಾಕ್ಕೊಂಡಿರೋದು. ಪಾತ್ರೆ ಸ್ವಲ್ಪ ಥಿಕ್ನೆಸ್ ಆಗಿದ್ದರೆ ಚೆನ್ನಾಗಿರುತ್ತೆ ಈ ಥರ ಪಲ್ಯಗಳೆಲ್ಲ ಮಾಡೋದಕ್ಕೆ. ಅದು ಚೆನ್ನಾಗಿ ಕುದಿ ಬರಲಿ. ಇದನ್ನು ಸ್ವಲ್ಪ ತೊಳೆದ್ಬಿಟ್ಟು ಇದರಲ್ಲಿ ನೀರು ಹಾಕೋಣ. ನೋಡಿ, ಇಷ್ಟೇ. ಈ ಪಲ್ಯ ಚೆನ್ನಾಗಿ ಕುದಿಸ್ಬೇಕು, ಸಣ್ಣ ಉರಿಯಲ್ಲೇ ಕುದಿಸ್ಬೇಕು. ಯಾವ 5 ಸ್ಟಾರ್ ಹೋಟ್ಲು ಪಲ್ಯಗಳಿಗೂ ಕಮ್ಮಿ ಇರಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಬೇಕಂದರೆ ನಾನು ಸುಳ್ಳು ಹೇಳ್ತೀನಿ ಅಂದರೆ ಒಂದು ಸಲ ಮಾಡಿ ನೋಡಿ ನೀವು, ಅಷ್ಟು ರುಚಿಯಾಗಿರುತ್ತೆ. ನೋಡಿದ್ದೀರಲ್ವ ವಿಡಿಯೋದಲ್ಲಿ ನೋಡಿ, ತುಂಬಾ ಈಸಿ. ಹಾಗೆ ಕ್ಯಾಪ್ಸಿಕಮ್ ತಿನ್ನೋದ್ರಿಂದನೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಅದರಿಂದ ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ಟ್ರೈ ಮಾಡಿ ನೋಡಿ ಒಂದು ಸಲ, ಓಕೆನಾ. ವಿಡಿಯೋ ನೋಡಿರ್ತೀರ, ಪ್ಲೀಸ್ ಒಂದು ಸಲ ರೆಸಿಪಿನೂ ಟ್ರೈ ಮಾಡಿ ನೋಡಿ, ನಿಮಗೆ ಅದರ ರಿಸಲ್ಟ್ ಏನಂತ ಗೊತ್ತಾಗುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ನಾನು ಒಂದು ಮಿಕ್ಸ್ ಕೊಟ್ಬಿಟ್ಟು ಕ್ಯಾಪ್ ಹಾಕಿಡ್ತೀನಿ. ಅದು ಹಸಿದು ಎಲ್ಲ ಕ್ಲೀನಾಗಿ ಬೇಯ್ಕೊಂಡು ಅಲ್ಲಿವರೆಗೂ ಕ್ಯಾಪ್ ಹಾಕಿಟ್ಬಿಡ್ತೀನಿ. ನನ್ನ ಲೈವು ಮಧ್ಯಾಹ್ನ ಸರಿ ಹೋಗಿಲ್ಲ, ಸೊ ಇವಾಗಲೂ ಫೇಸ್ ಲೈವ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. 7 ಗಂಟೆ ಅಷ್ಟರಲ್ಲಿ ಪ್ರಿಪೇರ್ ಮಾಡಿಬಿಡಬೇಕು. ಪಲ್ಯ ಮಾಡಿಟ್ರೆ ಚಪಾತಿ ನನ್ನ ಮಗಳಿಗೆ 9 ಗಂಟೆಗೆ ಹಾಕ್ಕೊಡ್ತೀನಿ. 1 ಅವರ್ ಫೇಸ್ ಲೈವ್ ಮಾಡ್ತೀನಿ, ಇನ್ನು 1 ಅವರ್ ಹಾಗೆ ನಾರ್ಮಲ್ ಕ್ಯಾಮ್ರಾ ಲೈವ್ನ ಮಾಡ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಓಕೆ, ಇದು ಅಷ್ಟರಲ್ಲಿ ಬೆಂದ್ಕೊಂಡಿರುತ್ತೆ. ಕ್ಯಾಪ್ ಹಾಕೋಣ, ಮುಚ್ಚಿಡೋಣ. ರೆಡಿ ಆಗುತ್ತೆ, ಓಕೆನಾ. ಆಗೋಗ್ಬಿಡುತ್ತೆ ಇದು. ಆವಾಗ ಒಂದು ಸ್ವಲ್ಪ ಹಿಂಗೆ ಕೈ ಆಡ್ತಾ ಇರಬೇಕು, ಯಾಕಂದರೆ ಕಡಲೆ ಹಿಟ್ಟು ಹಾಕಿರ್ತೀವಲ್ವ, ತಳ ಹಿಡ್ದೋಗ್ಬಿಡುತ್ತೆ. ನೋಡಿ, ಕಲರೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಸ್ಮೆಲ್ಲು ಕೂಡ ಅಷ್ಟೇ ಚೆನ್ನಾಗಿ ಬರ್ತಿದೆ. ಕ್ವಿಕ್ ಅಂತ ಆಗೋ ರೆಸಿಪಿನೂ ಕೂಡ ಹೌದು, ಯಾಕಂದರೆ ಕ್ಯಾಪ್ಸಿಕಮ್ ಅಲ್ವಾ, ಬೇಗ ಬೆಂದೋಗ್ಬಿಡುತ್ತೆ. ಮತ್ತು ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ. ಮಕ್ಕಳುಗಳಂತೂ ತುಂಬಾ ಇಷ್ಟಪಡ್ತಾರೆ. ಓಕೆ, ಒಂದು ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ, ಓಕೆನಾ. ಒಂದು 5 ನಿಮಿಷ ಇದು ರೆಡಿ ಆಗಿಬಿಡುತ್ತೆ, ನಾನು ತೋರಿಸ್ತೀನಿ ರೆಡಿ ಆದಮೇಲೆ. ಚಪಾತಿ ಹಿಟ್ಟು ಕಲಸಿಡ್ಕೊಂಡಿದ್ದೀನಿ. ನಮಗೆ 1 ಟೈಮ್ಗೆ ಅಷ್ಟೇ, ನನ್ನ ಮಗಳಿಗೆ, ನಮ್ಮ ಮನೆಯವ್ರಿಗೆ ಸಾಕಾಗುತ್ತೆ ಇಷ್ಟು. ಅದು ಪಲ್ಯ ಆಗೋ ಅಷ್ಟರಲ್ಲಿ ಚಪಾತಿ ಹಿಟ್ಟು ನೆಂದ್ಕೊಂಡಿರುತ್ತೆ. ಚಪಾತಿ ಹಿಟ್ಟು ಎಷ್ಟು ನೆನೆಯುತ್ತೋ ಪಲ್ಯ ಅದು ಸಾಫ್ಟ್ನೆಸ್ಸು ಅಷ್ಟೇ ಚೆನ್ನಾಗಿರುತ್ತೆ ಚಪಾತಿ ಹಿಟ್ಟು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ, ಫೈನಲಿ ಟಚ್ ಕೊಟ್ಟರೆ ಪಲ್ಯ ಸೂಪರಾಗಿ, ರೆಸಿಪಿ ಸೂಪರಾಗಿ ರೆಡಿಯಾಗಿದೆ ಅಂತ ಅರ್ಥ. ಹೇಗಿದೆ
ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಪಲ್ಯನೂ ಅಷ್ಟೇ ಟೇಸ್ಟಿಯಾಗಿದೆ. ನಾನು ಟೇಸ್ಟ್ ಮಾಡಿ ನೋಡಿದೆ, ಉಪ್ಪು ಖಾರ ಎಲ್ಲ ಕಟ್ಟಾಗಿ ಚೆನ್ನಾಗಿದೆ. ಖಾರ ಸ್ವಲ್ಪ ಮುಂದಾಗೆ ಹಾಕಿದ್ದೀನಿ, ಚಳಿ ಅಲ್ವಾ, ಸೊ ಚೆನ್ನಾಗಿರುತ್ತೆ ಅಂತ. ವಾವ್, ಯಮ್ಮಿ ಆಗಿದೆ. ನೀವು ಒಂದ್ಸಲ ಖಂಡಿತ ಮಿಸ್ ಮಾಡದೆ ಟ್ರೈ ಮಾಡಿ, ಓಕೆನಾ. ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೀನಿ. ಬಾಯ್. ಇನ್ನು ನೋಡಿ ಪಲ್ಯ ಎಷ್ಟು ಚೆನ್ನಾಗಿ ಬಂದಿದೆ. ಚಪಾತಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟೇಸ್ಟೂ ಅಮೇಝಿಂಗ್ ಆಗಿ ಬಂದಿದೆ. ಪ್ಲೀಸ್ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ಇನ್ನು ನನ್ನ ವ್ಲಾಗ್ನೂ ಕೂಡ ನಾನು ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್. ಬಾಯ್. ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾ ಇರಿ. ಬಾಯ್, ಟೇಕ್ ಕೇರ್.